80ರ ದಶಕದಲ್ಲಿ ಜನಸಂಘದಿಂದ BJP ಆಗತ್ತೆ. ಹಣತೆಯ ದೀಪ ಇದ್ದಂತಹ ಅವರ ಸಿಂಬಲ್ ತಾವರೆಯಾಗಿ ಬದಲಾಗತ್ತೆ. ಕೇವಲ 2 ಸ್ಥಾನ ಹೊಂದಿದ್ದಂತಹ BJP ಹೇಗೆ ರಾಜಕೀಯವಾಗಿ ತ್ರಿವಿಕ್ರಮ ಸಾಧಿಸಬೇಕು ಅಂತ ಇದ್ದಾಗ ಆ ಅಡ್ವಾಣಿಯವರ ಮನದಲ್ಲಿ ಮೂಡಿಬಂದಂಥ ಒಂದು ಆಲೋಚನೆ ಭಾರತದ ಅಸ್ಮಿತೆ ರಾಮಲಲ್ಲಾನಿಗೆ ಆ ಕಳಂಕಿತ ಪ್ರದೇಶದಲ್ಲಿ ಅಥವಾ ಕಳಂಕಿತ ಕಟ್ಟಡವಿಂತ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು. ಬಹುಶಃ ಮಾಜಿ ಉಪಪ್ರಧಾನಿ LK ಅಡ್ವಾಣಿ ಅವರಿಗೆ ತಾನು ಆರಂಭಿಸುವಂತಹ ಈ ಒಂದು ಯಾತ್ರೆ ಒಂದು ಆಂದೋಲನವಾಗತ್ತೆ ಅಂತ ಅಂದ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕಳಂಕಿತ ಕಟ್ಟಡ ಬಿದ್ದು ಹೋಗುತ್ತೆ. ಯಾಕೆಂದರೆ ಕಳಂಕಿತ ಕಟ್ಟಡ ಬಿದ್ದ ತಕ್ಷಣ ಇದಾಗಬಾರ್ದಿತ್ತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರ್ತಾರೆ. ಆದರೆ ಮುಂದೊಂದು ದಿನ ಅಂದರೆ ಜನವರಿ 22ನೇ ತಾರೀಕು 2024 ಅಲ್ಲೊಂದು ಭವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತೆ. ತನ್ನ ಯಾತ್ರೆಯ ವೇಳೆ ತನಗೆ ಯಾರು ಇನ್ಚಾರ್ಜ್ ಆಗಿದ್ದರು ಆತನಿಂದಲೇ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಅದು ಪ್ರತಿಷ್ಠಾಪನೆಯಾಗತ್ತೆ. ಅದಾಗಿ 12 ದಿನಗಳ ಒಳಗಾಗಿ ತನಗೆ ಭಾರತ ರತ್ನ ಘೋಷಣೆಯಾಗತ್ತೆ. ಇದೆಲ್ಲವೂ ಕೂಡ ದೈವ ವಿದಿತವೋ ಗೊತ್ತಿಲ್ಲ. ಒಟ್ಟಾರೆ ಮಾಜಿ ಉಪಪ್ರಧಾನಿ LK ಅಡ್ವಾಣಿಯವರಿಗೆ ದೇಶದ ಅತ್ಯುನ್ನತ ಗೌರವ ಒಲಿದು ಬಂದಿದೆ. BJP ಭೀಷ್ಮನೋ BJP ಜ್ಯೇಷ್ಠನೋ ಕೇಂದ್ರ ಸರ್ಕಾರ ಭಾರತ ರತ್ನ ನೀಡಿ ಗೌರವಿಸಿದೆ. ಇದರೊಂದಿಗೆ ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಾಯಕನಿಗೆ ಅದನ್ನು ನೋಡೋದಕ್ಕಿಲ್ಲಿ ತನಕ ಅವಕಾಶ ಸಿಕ್ಕಿಲ್ಲ. ಅದರ ಲೋಕಾರ್ಪಣೆ ಸಂದರ್ಭದಲ್ಲಿರ್ಬೋದು ಅಥವಾ ಅದರ ಶಂಕುಸ್ಥಾಪನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನೋಡೋಕ್ಕಾಗಿಲ್ಲವಲ್ಲ ಅಂಥೇಳಿ ಅವರ ಅಪಾರ ಭಕ್ತ ಅಭಿಮಾನಿಗಳಿಗೆ ಏನೊಂದು ದುಃಖ ಉಂಟಾಗಿತ್ತು. ಇದೀಗ ಭಾರತ ರತ್ನ ಘೋಷಣೆ ಆಗೋ ಮುಖಾಂತರ ಆ ದೊಡ್ಡ ಮನ್ನಣೆ ಆ ನಾಯಕನಿಗೆ ಸಿಕ್ಕಂತಾಗಿದೆ. ಬನ್ನಿ ಇದರ ಬಗೆಗಿನ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. क्योंकि ये जो रथ है लोक रथ है, जनता का रथ है जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे, उसको कौन रोकेगा। ರಾಮ ಮಂದಿರದ ಕನಸು ಹೊತ್ತು 10,000 ಕಿಲೋಮೀಟರ್ ದೂರ ರಥಯಾತ್ರೆಯನ್ನ ಮಾಡಿ ಹಿಂದೂಗಳನ್ನ ಒಗ್ಗೂಡಿಸಿ ಸನಾತನ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಿ 1992ರಲ್ಲಿ ಕಳಂಕಿತ ಕಟ್ಟಡ ಕೆಡವೋದ್ರಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿ ಶತಕೋಟಿ ಹಿಂದೂಗಳ ಕನಸಿನ ಅಯೋಧ್ಯೆ ಮಂದಿರ ಜನವರಿ 22ಕ್ಕೆ ಉದ್ಘಾಟನೆಯಾಗಿ ಗುಡಿಸಲಿನಲ್ಲಿದ್ದ ಪ್ರಭು ಶ್ರೀರಾಮ ಭವ್ಯ ದೇಗುಲಕ್ಕೆ ಬರಲು ಕಾರಣವಾಗಿದ್ದು ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ. 96 ವರ್ಷದ ಹಿರಿಯ ನಾಯಕನಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಒಲಿದಿದೆ. ಹೌದು, ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ನೀಡುತ್ತಿರೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ದೇಶಕ್ಕೆ ತಿಳಿಸಿದ್ರು. अपने एक महान सपूत पूर्व उप प्रधानमंत्री लाल कृष्ण आडवाणी जी को भारत रत्न देने का भी निर्णय लिया है। भारत के उप प्रधानमंत्री, गृह मंत्री एवं सूचना प्रसारण मंत्री के रूप में और दशकों तक एक निष्ठावान, जागरूक सांसद के रूप में आदरणीय अडवाणी जी ने देश की जो सेवा की है वो अप्रतिम है। LK ಅಡ್ವಾಣಿಗೆ ಭಾರತ ರತ್ನ ಒಲಿದಿದ್ದಕ್ಕೆ ಮಗಳು ಪ್ರತಿಮಾ ಸಂತಸ ಹಂಚಿಕೊಂಡ್ರು. बहुत खुशी है मुझे भी पूरे परिवार को कि दादा को इतना बड़ा सम्मान, देश का सर्वोच्च सम्मान मिला है। निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है और माँ का दादा के जीवन में बहुत बड़ा योगदान रहा है, निजी जीवन में भी और राजनीतिक जीवन में भी। LK ಅಡ್ವಾಣಿಯವರು ನವೆಂಬರ್ 8, 1927ಕ್ಕೆ ಅವರ ಜನ್ಮ.
ಅವರು 14ನೇ ವಯಸ್ಸಿನಲ್ಲಿಯೇ ಸ್ವಯಂ ಸೇವಕ ಸಂಘದ ಜೊತೆ ಗುರುತಿಸ್ಕೊಳ್ತಾರೆ. ಅವರಿಗೆ ಅಂದರೆ 27, 37, 47 ಆ ಭಾರತ ಪಾಕಿಸ್ತಾನ ವಿಭಜನೆಯನ್ನು ಕೂಡ ನೋಡ್ತಾರೆ. ಸಿಂಧು ಪ್ರಾಂತದಿಂದ ಅವರು ನಂತರ ಬರಬೇಕಾಗತ್ತೆ, ಮುಂಬೈಗೆ ಬರಬೇಕಾಗತ್ತೆ. 1957ರಲ್ಲಿ ನೋಡಿ, ಭಾಳ ಅದ್ಭುತವಾದಂಥ ವಿಚಾರ ಇವತ್ತು ರವೀಂದ್ರ ರೇಷ್ಮೆ ಹೇಳ್ತಾ ಇದ್ದಾರೆ. 1957ರಲ್ಲಿ 2ನೇ ಚುನಾವಣೆ ನಡೆದಿರುತ್ತೆ, ಲೋಕಸಭಾ ಚುನಾವಣೆ ನಡೆದಿರುತ್ತೆ. ವಾಜಪೇಯಿ ಅವರು ಗೆದ್ದು ಬಂದಿರ್ತಾರೆ. ಆಗ ಇದೇ ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಂದು, ನಿಮಗೆ ಇತ್ತೀಚೆಗೊಂದು ಹೊಸ ಸಿನಿಮಾ ಬಂದಿದೆ, ಮೇ ಅಟಲ್ ಹೂ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಬಂದಿದೆ. ಅಂದರೆ ಇವರು 30 ವರ್ಷ ಇರುತ್ತೆ. ಇವರು ಬಂದು ಇವ್ರ ಹತ್ರ ಮಾತಾಡ್ತಾರಂತೆ, ಯಾರ ಹತ್ರ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹತ್ರ. ನಾನು ಲಾಲ್ ಕೃಷ್ಣ ಅಡ್ವಾಣಿ, ನಾನು ಹಿಂಗೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಟೀಕ್ ಹೇ, ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೆ, ಟೀಕ್ ಹೇ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರಂತೆ ಯಾರೋ ಅಟಲ್ ಬಿಹಾರಿ ವಾಜಪೇಯಿ. ನಂತರ ದಿನಮಾನಗಳಲ್ಲಿ ಪದೇ ಅವರನ್ನು ಭೇಟಿಯಾಗಿ ಒಂದು ಗುರು ಶಿಷ್ಯ ಪರಂಪರೆನೇ ಉದ್ಭವ ಆಗುತ್ತೆ. 2004ರಲ್ಲಿ ಒಂದೊಮ್ಮೆ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕು, LK ಅಡ್ವಾಣಿ ಅವರು ಆಗಲಿ ಅಂತ ಹೇಳಿದಾಗ ಅಲ್ಲಿ ಕಾರ್ಯಕಾರಿಣಿಯಲ್ಲಿ ಅಟಲ್ಜಿ ಮಾತಾಡೋದಕ್ಕಿಂತ ಮೊದಲೇ ಅಡ್ವಾಣಿ ಅವರು ಎದ್ದು ನಿಂತು ಪ್ರಧಾನಮಂತ್ರಿ ಅಭ್ಯರ್ಥಿ ಅವರೇ ಅಂತ ಹೇಳ್ಬಿಡ್ತಾರೆ. ಸೊ ಅದು ಭಾಳ ದೊಡ್ಡ ಚರ್ಚೆ ಆಗುತ್ತೆ. ಆದರೆ ಒಂದು ದೊಡ್ಡ ಪ್ರವರ್ಧಮಾನಕ್ಕೆ ಬಂದಿದ್ದು 1992ರ ರಥಯಾತ್ರೆ. ಆ ಸಂದರ್ಭದಲ್ಲಿ ಆ ರಥಯಾತ್ರೆ ಹಿಂದಿನ ಕೆಲವು ಕಥೆಗಳಿದೆ. ಬಹುಶಃ ನಿಮಗೆ ಯಾರು ಕೂಡ ಆ ಕತೆ, ಆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಿಪಬ್ಲಿಕ್ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಭಾಳ ರೋಚಕವಾಗಿದೆ ಇದು. ಅಡ್ವಾಣಿ ರೋಚಕ ರಥಯಾತ್ರೆ ಏನಾಗುತ್ತೆ ಅಂತ. ರಾಜೀವ್ ಗಾಂಧಿ ಅವರು ಅಲ್ಲಿ ಶಿಲಾನ್ಯಾಸ ಮಾಡೋದಕ್ಕೆ ಅಥವಾ ಅದನ್ನು ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟ ನಂತರ 1989ರಲ್ಲಿ ಅಲ್ಲಿಂದ ರಾಜೀವ್ ಗಾಂಧಿ ಅವರು ಚುನಾವಣಾ ಪ್ರಚಾರ ಕೂಡ ಮಾಡಿರ್ತಾರೆ. ಹಿಂದೂ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ ಅಂತೇಳಿ. ಹೆಂಗೆ BJP ಬುಟ್ಟಿಗೆ ಅದು ಬಂದು ಬೀಳುತ್ತೆ ಅಂತ ಹೇಳ್ತಾ ಹೋಗ್ತೀನಿ. 1989 ಆಂದೋಲನ ನಡೆಸಲು ವಿಶ್ವ ಹಿಂದೂ ಪರಿಷತ್ BHP ಮತ್ತು RSS ನಿರ್ಧಾರ ಮಾಡುತ್ತೆ. ಆರಂಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹೆಂಗೆ ಮಾಡೋಣ ಅಂತ ಕೇಳಿದಾಗ ಬೈ ವಾಕ್, ನಡ್ಕೊಂಡೇ ಮಾಡೋಣ ಅಂತ. ಯಾಕಂದರೆ ಅಲ್ಲಿ ಅದಕ್ಕಿಂತ ಮೊದಲು ಈ ಭೂದಾನ ಚಳವಳಿ ಇದೆಲ್ಲ ಭಾಳ ದೊಡ್ಡ ಫೇಮಸ್ ಆಗಿತ್ತು. ಏನು ವಿನೋಬಾ ಭಾವೆ ಎಲ್ಲ, ಹಾಗಾಗಿ ಅದು ಇತ್ತು. ನಡ್ಕೊಂಡೇ ಯಾತ್ರೆ ಮಾಡೋಣ ಅಂತ ಅಡ್ವಾಣಿ ತೀರ್ಮಾನ ಮಾಡ್ತಾರಂತೆ. ಆಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಪ್ರಮೋದ್ ಮಹಾಜನ್, ಈಗಿಲ್ಲ ಅವರು, ಪ್ರಮೋದ್ ಮಹಾಜನ್ ಬೇಡ ಒಂದು ವಾಹನ ಬಳಸೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆಗ ಮಹಾಜನ್ ಹೇಳ್ತಾರಂತೆ, ಜೀಪಲ್ಲಿ ಹೋದರೆ ಹೆಂಗೆ ಅಂತ ಒಂದು ಐಡಿಯಾ ಬರುತ್ತಂತೆ. ಆಗ ಅಲ್ಲ, ಅಡ್ವಾಣಿ ಕೇಳ್ತಾರಂತೆ ಜೀಪಲ್ಲಿ ಹೋಗೋಣ ಅಂತ ಕೇಳ್ತಾರಂತೆ. ಆಗ ಅವ್ರು ಹೇಳ್ತಾರಂತೆ ಪ್ರಮೋದ್ ಮಹಾಜನ್, ಇಲ್ಲ, ನಾನು ಮುಂಬೈನಲ್ಲಿ ಒಂದು ರಥ ನೋಡಿದ್ದೆ, ಈ ಹಿಂದೆ ಮಾಡಿದ್ರು, ನಾನೊಂದು ರಥ ಮಾಡಿಸ್ತೇನೆ, ರಾಮರಥ ಅಂತ ಹೆಸರಿಡೋಣ, ಒಳ್ಳೆ ಜನಬೆಂಬಲ ಸಿಗುತ್ತೆ ಅಂತೇಳಿ ಪ್ರಮೋದ್ ಮಹಾಜನ್ ಐಡಿಯಾ ಕೊಡ್ತಾರಂತೆ. ಈ ಪ್ರಮೋದ್ ಮಹಾಜನ್ ಐಡಿಯಾ LK ಅಡ್ವಾಣಿ ಅವರಿಗೆ ಭಾಳ ಹಿಡಿಸುತ್ತೆ. ರಾಮರಥ ದೊಡ್ಡ ಮಟ್ಟದಲ್ಲಿ ಹೋಗೋಣ ಅಂತೇಳಿ. ಹಾಗಾಗಿ ಮುಂಬೈನಲ್ಲಿ ಒಂದು ಟೊಯೋಟಾ ವಾಹನವನ್ನು ರಾಮರಥವಾಗಿ ಪರಿವರ್ತನೆ ಮಾಡಲಾಗುತ್ತೆ. ನಿಮ್ಗೆ ಈಗಲೂ ಗೊತ್ತಿರ್ಬೋದು, ಒಂದು ಬೆಂಡಾಗಿ ಮಾಡಿರ್ತಾರೆ, ಒಂದು ಈ ಏನು ಟ್ಯಾಬ್ಲೋಗ್ ಮಾಡ್ದಂಗೆ. 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ಅಡ್ವಾಣಿ ನಿರ್ಧಾರ ಮಾಡಿರ್ತಾರೆ. ರಥಯಾತ್ರೆಯಿಂದಾಗಿ ಅದು 10,000 ಕಿಲೋಮೀಟರ್ ಹಿಂಗೆ ಸೋಮನಾಥದಿಂದ ಅಯೋಧ್ಯೆಗೆ ಹಲವಾರು ರಾಜ್ಯಗಳನ್ನು ತಿರುಕೊಂಡು ಹೋಗುವಂಥ ಪ್ಲ್ಯಾನ್ ಆಗುತ್ತೆ. ಇದು ಆರಂಭಿಕವಾಗಿ ನಡೆದದ್ದು. ಆರಂಭದಲ್ಲಿ ಪಾದಯಾತ್ರೆ ಅಂತಿರುತ್ತೆ, ಆರಂಭದಲ್ಲಿ ಜೀಪಲ್ಲಿ ಹೋಗೋದಿರುತ್ತೆ, ಆಮೇಲೆ ರಾಮರಥವಾಗುತ್ತೆ. ಅದಕ್ಕೆ ಪ್ರಮೋದ್ ಮಹಾಜನ್ ಕೊಡುಗೆ ಬಹಳ ಇದೆ. ಕೊನೆಗೆ 10,000 ಕಿಲೋಮೀಟರ್ ಹೋಗೋದಾಗತ್ತೆ. ಆಮೇಲೆ ಈ ರಥ ನೋಡಿ, ಎಲ್ಲವೂ ಕೂಡ ದೈವ ವಿದಿತ ಅಂತ ಹೇಳ್ತಾರೆ.